ನಮಸ್ಕಾರ ಎಲ್ಲರಿಗೂ. ನಾನು ಶಾಂತಲಾ ಸಂತೋಷ್, ಶಾಂತಲಾದಿ ಸೈಕಾಲಜಿಸ್ಟ್. ಈ ಒಂದು ಚಾನೆಲ್ ಮೂಲಕ ನಮ್ಮ ಒಂದು ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಕೆಲವು ಅಂಶಗಳನ್ನ ಎಲ್ಲರ ಜೊತೆಗೆ ಶೇರ್ ಮಾಡ್ತಾ ಇರ್ತೀನಿ. ಒಂದು ಆರೋಗ್ಯಪೂರ್ಣ ದಿನಚರಿ, ಯೋಜನಾಪೂರಿತ ದಿನಚರಿ ಇದ್ದಾಗ ಅವರ ಒಂದು ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯನೂ ಸಹ ಹದಗೆಡುವುದಿಲ್ಲ. ಇದರಿಂದ ಹಲವಾರು ಅಂಶಗಳಲ್ಲಿ ಸಕಾರಾತ್ಮಕ ಬೆಳವಣಿಗೆಗಳು ಅವರ ಜೀವನದಲ್ಲಿ ಕಾಣಿಸಲ್ಪಡುತ್ತವೆ ಅನ್ನೋದನ್ನ ಹಲವಾರು ಸಂಶೋಧನೆಗಳಿಂದ ಹೊರಹಾಕಲ್ಪಟ್ಟ ಒಂದು ಅಂಶವಾಗಿದೆ. ಏನದು ದಿನಚರಿ ಅಂದ್ರೆ ಯಾವೆಲ್ಲ ಅಂಶಗಳನ್ನ ನಾವು ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು ಅಂದ್ರೆ, ಮೊದಲು ನಮ್ಮ ದಿನಚರಿಯನ್ನ ನಾವು ಯೋಜನಾಪೂರಿತವಾಗಿ ನಾವು ತಯಾರು ಮಾಡ್ಬೇಕಂದ್ರೆ ನಾವು ಯೋಜನೆಯನ್ನ ಹಾಕೊಳ್ಬೇಕು. ನಮ್ಮ ದಿನಚರಿ ಹೇಗಿರುತ್ತೆ, ಸರಿಯಾದ ಸಮಯಕ್ಕೆ ಊಟ ಇರಬಹುದು, ನಿದ್ದೆ ಇರಬಹುದು, ನಾವು ಮಾಡುತ್ತಿರುವ ಕೆಲಸದ ಒಂದು ಸಮಯ ಇರಬಹುದು, ಅದರಲ್ಲಿ ನಾವು ಇಡುವಂತಹ ಶ್ರದ್ಧೆ ಮತ್ತು ಸತತ ಪ್ರಯತ್ನಗಳಿರಬಹುದು. ಆಮೇಲೆ ಯಾವುದಾದರೂ ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ನಾವು ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾದ್ರೆ ನಮ್ಮ ಒಂದು ಆಲೋಚನೆಯ ಒಂದು ವಿಧಾನಗಳಿರಬಹುದು, ಅದನ್ನು ಸಹ ಹೇಗಿದೆ, ಅವುಗಳನ್ನ ನಾವು ಹೇಗೆ ನಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಂಡಿದೀವಿ, ಈ ವಿಚಾರಗಳನ್ನು ಸಹ ಕೆಲವೊಂದ್ಸರಿ ಪರಿಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಇದರ ಜೊತೆಗೆ ನಮ್ಮ ಕಾರ್ಯಗಳು ಅಂದ್ರೆ ದಿನನಿತ್ಯ ನಾವು ಮಾಡುತ್ತಿರುವ ಕಾರ್ಯಗಳನ್ನ ನಿಗದಿತ ಸಮಯಕ್ಕೆ ಸರಿಯಾಗಿ ಯೋಜನೆಗಳನ್ನ ಹಾಕೊಂಡು ನಾವು ಮಾಡ್ತಾ ಇದ್ದಾಗ ಇದರಿಂದ ಹಲವಾರು ಪ್ರಯೋಜನಗಳು ಮಾನಸಿಕ ನೆಮ್ಮದಿಯಲ್ಲೂ ಇದೆ, ಆಮೇಲೆ ದೈಹಿಕ ಒಂದು ಆರೋಗ್ಯದಲ್ಲಿನೂ ಸಹ ನಮಗೆ ಬೆಳವಣಿಗೆಗಳು ಕಂಡು ಬರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಸಹ ವಿದ್ಯಾರ್ಥಿ ಜೀವನದಲ್ಲಿರುವವರಿಂದ ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸ ಮಾಡುತ್ತಿರುವವರು ಇರಬಹುದು, ಮನೆಯಲ್ಲಿರುವ ಗೃಹಿಣಿಯರೇ ಇರಬಹುದು, ಆಮೇಲೆ ಕೆಲಸದಿಂದ ನಿವೃತ್ತಿಯನ್ನ ಹೊಂದಿದವರು ಸಹ ಇರಬಹುದು. ಇದರಲ್ಲಿ ಎಲ್ಲರೂ ಸಹ ಬರ್ತಾರೆ. ಅವರ ಒಂದು ದಿನಚರಿಯಲ್ಲಿ ಯೋಜನಾಪೂರಿತವಾದ ಮತ್ತು ಸಕಾರಾತ್ಮಕ ಒಂದು ಚಟುವಟಿಕೆಗಳನ್ನ ಪ್ರತಿನಿತ್ಯ ಅವರು ರೂಢಿಯಲ್ಲಿ ಇಟ್ಕೊಂಡಿದ್ರೆ ಇದರಿಂದ ಅವರ ಒಂದು ಮಾನಸಿಕ ನೆಮ್ಮದಿ ಮತ್ತು ದೈಹಿಕ ಆರೋಗ್ಯ ಎರಡನ್ನೂ ಸಹ ಅಭಿವೃದ್ಧಿಯನ್ನ ಪಡೆದುಕೊಳ್ಳುತ್ತೆ. ಆಮೇಲೆ ಇಲ್ಲಿ ನೀವು ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದ್ರೆ, ನಮ್ಮ ಒಂದು ದಿನಚರಿಯಲ್ಲಿ ಯಾವ ಅಂಶಗಳನ್ನ ನಾವು ರೂಢಿಯಲ್ಲಿ ಇಟ್ಕೊಂಡಿರ್ಬೇಕು ಅಂತ ಕೆಲವು ಪ್ರಶ್ನೆಗಳು ಎಲ್ಲರ ಮನಸ್ಸಿನಲ್ಲಿನೂ ಸಹ ಬರುತ್ತೆ. ಉದಾಹರಣೆಗೆ ವಿದ್ಯಾರ್ಥಿಗಳು ನಾನ್ ಹೇಗಿರ್ಬೇಕು ಅನ್ನುವ ಒಂದು ಪ್ರಶ್ನೆ ಬರುತ್ತೆ. ಸರಿಯಾದ ದಿನಚರಿ ಅಂದ್ರೆ ಏನು, ಹೇಗೆ ರೂಢಿಸ್ಕೊಳ್ಳೋದು ಅಂತನೂ ಸಹ ಅವ್ರಿಗೆ ಬರುತ್ತೆ. ಒಳ್ಳೆಯ ರುಟೀನ್ ಹೇಗಿರ್ಬೇಕು, ಜೀವನ ಶೈಲಿ ಹೇಗಿರ್ಬೇಕು ಅಂತ ಪ್ರಶ್ನೆ ಬರುತ್ತೆ. ಸೊ ಉದಾಹರಣೆಯಾಗಿ ವಿದ್ಯಾರ್ಥಿ ಈ ಪ್ರಶ್ನೆಯನ್ನ ಕೇಳಿದಾಗ ಸರಿಯಾದ ಒಂದು ಸಮಯಕ್ಕೆ ಏಳುವುದು, ಅವರ ಒಂದು ಎಲ್ಲಾ ಕಾರ್ಯಗಳನ್ನ ಶಾಲೆಗೆ ಹೋಗೋ ಮುಂಚೆ ಯಾವೆಲ್ಲ ಕೆಲಸಗಳನ್ನ ಮಾಡ್ಬೇಕು, ಫ್ರೆಶ್ ಆಗೋದಿರ್ಬಹುದು, ಸ್ನಾನ ಮಾಡೋದಿರ್ಬಹುದು, ಆಮೇಲೆ ತಿಂಡಿ ತಿನ್ನೋದು, ಬ್ರೇಕ್ಫಾಸ್ಟ್ ಮಾಡೋದಿರಬಹುದು, ಆಮೇಲೆ ಸರಿಯಾಗಿ ಬಟ್ಟೆಗಳನ್ನ ಹಾಕೊಳ್ಳೋದಿರಬಹುದು, ನೀಟಾಗಿ ರೆಡಿ ಆಗೋದಿರಬಹುದು, ಪುಸ್ತಕಗಳನ್ನ ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದಿರಬಹುದು, ಆಮೇಲೆ ಹಿಂದಿನ ದಿನಾನೇ ಅವರ ಒಂದು ಶಾಲೆಯಲ್ಲಿ ಕೊಟ್ಟಿರುವಂತಹ ಮನೆ ಪಾಠ ಅಂತ ನಾವೇನ್ ಹೇಳ್ತೀವೋ ಹೋಮ್ ವರ್ಕ್ ಅಂತ, ಅದನ್ನ ಸರಿಯಾಗಿ ಮಾಡಿದಿನೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋದು, ಎಲ್ಲನೂ ಸಹ ಸರಿಯಾಗಿ ಪುಸ್ತಕಗಳನ್ನ ಇಟ್ಕೊಂಡು ಶಾಲೆಗೆ ಸರಿಯಾದ ಸಮಯಕ್ಕೆ ಹೋಗೋದು. ಸರಿಯಾದ ಸಮಯಕ್ಕೆ ಹಲವಾರು ವಿದ್ಯಾರ್ಥಿಗಳು ಶಾಲೆಗೆ ತಲುಪೋದಿಲ್ಲ. ಇದರಿಂದ ತುಂಬಾ ಒಂದು ಆತಂಕಕ್ಕೆ ಒಳಗಾಗ್ತಾರೆ. ನಮಗ್ ಶಾಲೆ ಒಳಗಡೆ ಬಿಡ್ತಾರೋ ಇಲ್ಲೋ ಅಂತ. ಈ ಒಂದು ಅಂಶನೂ ಸಹ ಹಲವಾರು ವಿದ್ಯಾರ್ಥಿಗಳಲ್ಲಿ ಈ ಒಂದು ಪ್ರಶ್ನೆ ಯಾವಾಗ್ಲೂ ಗೊಂದಲ ಇರುತ್ತೆ. ಸೊ ಈ ಒಂದು ದಿನಚರಿ ಅಂದ್ರೆ ಇಂತಹ ಒಂದು ವಿಷಯಗಳನ್ನ ಸರಿಯಾಗಿ ನಾವು ಮಾಡ್ತಾ ಹೋದಾಗ, ಸರಿಯಾದ ಸಮಯಕ್ಕೆ ನಾವು ಶಾಲೆಗೆ ಹೋಗಿ ಆ ಶಾಲೆಯಲ್ಲಿ ಅಂದ್ರೆ ಯಾವ್ಯಾವ ವಿಷಯಗಳನ್ನ ತರಗತಿಯಲ್ಲಿ ಬೋಧನೆ ಮಾಡ್ತಾ ಇರ್ತಾರೋ ಸರಿಯಾಗಿ ಕೇಳಿಸ್ಕೊಂಡು ಆಮೇಲೆ ಮನೆಗೆ ಸರಿಯಾದ ಸಮಯಕ್ಕೆ ವಾಪಸ್ ಅವ್ರು ಬಿಟ್ಟಾಗ ಮನೆಗ್ ಬರೋದು, ಮನೆಗ್ ಬಂದಾದ್ಮೇಲೆ ಯಾವೆಲ್ಲಾ ಕೆಲಸಗಳನ್ನ ಮಾಡ್ಬೇಕು ಅವುಗಳನ್ನು ಸಹ ಅಚ್ಚುಕಟ್ಟಾಗಿ ನಾವು ಮಾಡ್ಬೇಕು ಅನ್ನುವ ತರ ಯೋಜನೆಯನ್ನ ಹಾಕಿಕೊಳ್ಬೇಕು. ಆ ಶಾಲೆಯಿಂದ ಬಂದ್ಮೇಲೆ ಎಷ್ಟೊತ್ತು ಆಟ ಆಡೋದು, ಎಷ್ಟೊತ್ತು ಮನೆ ಪಾಠ ಮತ್ತೆ ಮಾಡೋದು, ಆಮೇಲೆ ಎಷ್ಟೊತ್ತು ಓದ್ಕೊಳ್ಬೇಕು, ಮನೇಲಿ ಏನಾದ್ರು ಕೆಲಸ ಮಾಡ್ಬೇಕಾ, ಹೊರಗಡೆ ಬೇರೆ ಯಾವ್ದಾದ್ರು ತರಗತಿಗೆ ಹೋಗ್ತಾ ಇದ್ರೆ ಅದನ್ನ ಹೇಗೆ ನಿಭಾಯಿಸೋದು, ಹೀಗೆ ಈ ಎಲ್ಲಾ ಕೆಲಸಗಳನ್ನ ಯೋಜನೆ ಪೂರಿತವಾಗಿ ಮಾಡ್ಕೊಂಡ್ರೆ ಇದರಿಂದ ಹಲವಾರು ಲಾಭಗಳು ಆ ಒಂದು ವಿದ್ಯಾರ್ಥಿಗೆ ಇದ್ದೇ ಇರುತ್ತದೆ. ಇದು ಉದಾಹರಣೆಯಾಗಿ ವಿದ್ಯಾರ್ಥಿಯ ಒಂದು ಜೀವನ ಶೈಲಿಯನ್ನ ನಾನು ನಿಮ್ಗೆ ಹೇಳಿರೋದು. ಕೆಲಸ ಮಾಡುತ್ತಿರುವವರು ಅವರ ಒಂದು ಜೀವನ ಶೈಲಿಯನ್ನ ಹೇಗೆ ಬೇಕು ಅಂದ್ರೆ, ಬೆಳಗ್ಗೆ ಯಾವ ಒಂದು ಗಂಟೆಯಿಂದ ನಿಮ್ಮ ಒಂದು ಕೆಲಸ ಸ್ಟಾರ್ಟ್ ಆಗುತ್ತೋ ಅದಕ್ಕೆ ಮುಂಚಿತವಾಗಿಯೇ ನಿಮ್ಮ ಒಂದು ಕಾರ್ಯಗಳನ್ನ ಸರಿಯಾದ ಸಮಯಕ್ಕೆ ನೀವು ಮುಗಿಸ್ಕೊಂಡ್ಬಿಟ್ರೆ ನಿಮ್ಮ ನೆಕ್ಸ್ಟ್ ಏನ್ ಮಾಡ್ಬೇಕು ಅದಕ್ಕೆ ನಿಮಗೆ ಯಾವುದೇ ಒಂದು ಆತಂಕ ಇರೋದಿಲ್ಲ, ಗೊಂದಲ ಮನಸ್ಥಿತಿ ಇರೋದಿಲ್ಲ.
ಸರಿಯಾದ ಸಮಯಕ್ಕೆ ಯೋಜನಾಪೂರಿತವಾದ ಕೆಲಸಗಳನ್ನ ನೀವು ರೂಢಿಸ್ಕೊಂಡು ಹೋದ್ರೆ ಜೀವನದಲ್ಲಿ ಇದರಿಂದ ಹಲವಾರು ಮಾನಸಿಕ ಅಸ್ವಸ್ಥತೆಗಳಿರಬಹುದು, ಆಮೇಲೆ ದೈಹಿಕವಾದ ಅನಾರೋಗ್ಯಗಳನ್ನು ಸಹ ಕೆಲವೊಂದು ಸರಿ ದೂರ ಮಾಡಬಹುದು. ಯಾಕೆ ಅಂದ್ರೆ ಈ ಒಂದು ಯೋಜನಾಪೂರಿತವಾದ ದಿನಚರಿ ಇಲ್ಲದೇನೆ ಹಲವಾರು ವ್ಯಕ್ತಿಗಳು ಏನಾಗ್ತಾ ಇದ್ದಾರೆ, ಮಾನಸಿಕವಾಗಿ ಖಿನ್ನತೆಯಲ್ಲಿ ಜಾರೋದು, ಆತಂಕಕ್ಕೆ ಒಳಗಾಗೋದು, ಗೊಂದಲಮಯ ವಾತಾವರಣದಲ್ಲಿ ಇರೋದು, ಆಮೇಲೆ ಈ ಈ ಈ ಒಂದು ದಿನಚರಿಯನ್ನ ರೂಢಿಸ್ಕೊಳ್ಳಲಾಗದೆ ಅದಕ್ಕೂ ಸಹ ಬೇಸರ, ನೋವು, ದುಃಖ, ನಮಗೆ ಸರಿಯಾಗಿ ಜೀವನ ಮಾಡಕ್ ಬರ್ತಾ ಇಲ್ಲ ಅನ್ನುವ ಒಂದು ಪ್ರಶ್ನೆಯನ್ನು ಸಹ ಕೇಳ್ತಾ ಇರ್ತಾರೆ. ಸೊ ಇದಕ್ಕೆ ಕೆಲವು ತಿಂಗಳುಗಳು ಹಿಡಿದ್ರುನು ಸಹ ನಿಮ್ಮ ಒಂದು ದಿನಚರಿ ಒಳ್ಳೆಯ ರೀತಿಯಲ್ಲಿದ್ದಾಗ ಇದರಿಂದ ಹಲವಾರು ಒಂದು ಪ್ರಯೋಜನಗಳು ನಿಮ್ಮ ಜೀವನದಲ್ಲಿ ಆಗುತ್ತದೆ. ಈ ಒಂದು ಏನಾಗತ್ತೆ, ಸಕಾರಾತ್ಮಕವಾಗಿ ಆರೋಗ್ಯಪೂರ್ಣವಾಗಿ ಯೋಜನಾಪೂರಿತವಾಗಿ ನಮ್ಮ ಒಂದು ದಿನಚರಿ ಇದ್ದಾಗ ಯಾವೆಲ್ಲ ಅಂಶಗಳು ಸರಿಯಾಗಿ ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ನೀವು ಕೇಳಿದ್ರೆ ಹಲವಾರು ವಿಷಯಗಳು ಸಕಾರಾತ್ಮಕವಾದ ಬೆಳವಣಿಗೆಯನ್ನ ಪಡೆದುಕೊಳ್ಳುತ್ತೆ. ಒಂದು ಮೊದಲನೇದಾಗಿ ಅದರಲ್ಲಿ ನಿಮ್ಮ ಒಂದು ಒತ್ತಡ ಕಡಿಮೆ ಆಗತ್ತೆ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಸಹ ಯಾವಾಗ್ಲೂ ಸಹ ಸ್ವಲ್ಪನಾದ್ರೂ ಒತ್ತಡ ಇದ್ದೇ ಇರುತ್ತೆ. ನಾನು ಈ ಕೆಲಸ ಮಾಡ್ಬೇಕು ಈಗ, ಆಮೇಲೆ ಯಾವ ಕೆಲಸ ಮಾಡ್ಬೇಕು, ಆಮೇಲೆ ಹೇಗೆ ಮಾಡ್ಬೇಕು, ಅದಕ್ಕೆ ತಯಾರಿ ಹೇಗೆ ನಡೆಸ್ಬೇಕು. ಮನೆಯಲ್ಲಿದ್ದವ್ರಿಗೂ ಸಹ ಹಲವಾರು ಪ್ರಶ್ನೆಗಳಿರುತ್ತೆ. ಮಹಿಳೆಯರು ಮನೆಯಲ್ಲಿದ್ದವರು ಇದಾದ್ಮೇಲೆ ಮತ್ತೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಹೇಗೆ ತಯಾರಿ ಮಾಡ್ಬೇಕು, ಅಡುಗೆ ಒಂದೇ ಅಲ್ಲ ಬೇರೆ ಬೇರೆ ವಿಷಯಗಳ ಬಗ್ಗೆನೂ ಸಹ ಅವರು ಆಲೋಚನೆಯಲ್ಲಿರ್ತಾರೆ. ಸೊ ಹೀಗೆ ಆಲೋಚನೆಯನ್ನ ಮಾಡ್ತಾ ಇರ್ಬೇಕಾದ್ರೆ ಮೊದಲೇ ನಾವು ಯೋಜನೆ ಅಂದ್ರೆ ನಮ್ಮ ಒಂದು ದಿನಚರಿ ಯೋಜಿತವಾಗಿ ಸರಿಯಾದ ಸಮಯಕ್ಕೆ ನಾವು ಪ್ರತಿನಿತ್ಯ ಏನ್ ಮಾಡ್ತಾ ಇರ್ತೀವೋ ಅದು ನಮಗ್ ಮೊದ್ಲೇ ಗೊತ್ತಿರುತ್ತೆ. ಸೊ ಇದರಿಂದ ಏನಾಗುತ್ತೆ, ಒತ್ತಡ ಕಮ್ಮಿ ಆಗತ್ತೆ, ಸ್ವಲ್ಪ ಕಡಿಮೆ ಆಗತ್ತೆ ಒತ್ತಡ. ಇದಾದ್ಮೇಲೆ ಇದು ಇದೆ, ಇದನ್ ಮಾಡ್ಬೇಕು, ನಾನು ಇದಕ್ಕೆಲ್ಲ ಈ ತಯಾರಿ ಮಾಡ್ಕೊಂಡಿದೀನಿ ಅನ್ನುವ ಒಂದು ಪರಿಕಲ್ಪನೆ ನಿಮ್ಮ ಮನಸ್ಸಿನಲ್ಲಿ ಅವಾಗ್ಲೇ ಇರುತ್ತೆ. ಇದು ಗೊತ್ತಿರದೇ ಇದ್ದಾಗ ಏನಾಗತ್ತೆ, ಯೋಜನೆ ಇಲ್ಲ, ಆರೋಗ್ಯಪೂರ್ಣವಾದ ಸರಿಯಾದ ಸಮಯಕ್ಕೆ ಯಾವುದೇ ಒಂದು ಕೆಲಸವನ್ನ ನೀವು ಮಾಡ್ತಾ ಇಲ್ಲ, ನಿಮಗೆ ಇಷ್ಟ ಬಂದಾಗ ನೀವು ಕೆಲಸವನ್ನ ಮಾಡೋದು, ಇಲ್ಲದೆ ಇದ್ದಾಗ ಸುಮ್ನೆ ಇರೋದು, ಕೆಲವೊಬ್ರು ಇಷ್ಟ ಬಂದಾಗ ಮಲ್ಕೊಳ್ಳೋದು, ಅವ್ರಿಗೆ ಇಷ್ಟ ಬಂದಾಗ ಓದೋದು, ಊಟ ಮಾಡೋದು, ಕೆಲವೊಬ್ರು ಹೊರಗಡೆ ಹೋಗೋದು, ತರಗತಿಗಳಿಗೆ ಹೋಗೋದು, ಹೀಗೆ ಸರಿಯಾದ ಒಂದು ಯೋಜನಾಬದ್ಧವಾಗಿ ಅವರ ಒಂದು ಜೀವನ ಶೈಲಿ ಇರುವುದಿಲ್ಲ ಆರೋಗ್ಯಪೂರ್ಣವಾಗಿ. ಆಗ ಏನಾಗುತ್ತೆ, ಒತ್ತಡ ಜಾಸ್ತಿ ಆಗತ್ತೆ. ಅದೇ ಯೋಜನಾಬದ್ಧವಾದ ಸರಿಯಾದ ದಿನಚರಿಯನ್ನ ನೀವು ರೂಢಿಸ್ಕೊಂಡಿದ್ರೆ ಕೆಲವು ತಿಂಗಳುಗಳಾದ್ಮೇಲೆ ಇದರಿಂದ ಮೊದಲು ಒತ್ತಡ ಕಡಿಮೆ ಆಗತ್ತೆ. ನಿಮಗ್ ಗೊತ್ತಿರುತ್ತೆ ಯಾವ ಒಂದು ಕೆಲಸವನ್ನ ನೆಕ್ಸ್ಟ್ ನೀವು ಮಾಡ್ತಾ ಇದ್ದೀರಾ, ಅದರ ತಯಾರಿ ಎಷ್ಟಾಗಿದೆ ಅಂತ ನಿಮಗ್ ಮೊದ್ಲೇ ಗೊತ್ತಿರುತ್ತೆ. ಸೊ ಒತ್ತಡ ಕಡಿಮೆ ಆಗತ್ತೆ ಮೊದಲನೇದು. ಎರಡನೇದು, ನಿಮ್ಮ ಒಂದು ಆತ್ಮವಿಶ್ವಾಸ ಜಾಸ್ತಿ ಆಗತ್ತೆ. ಯಾವುದೇ ಒಂದು ಕೆಲಸವನ್ನ ನಾವು ಮಾಡಿದಾಗ ಅಂದ್ರೆ ಯಾವುದೇ ಒಂದು ಕೆಲಸವನ್ನ ನಾವು ಪರಿಪೂರ್ಣವಾಗಿ ಏನಾದ್ರೂ ಒಂದು ಮಾಡಿದಾಗ ನಾನು ಈ ಕೆಲಸವನ್ನ ಮಾಡಿ ಮುಗಿಸಿದೆ ಅನ್ನುವ ಸ್ವಲ್ಪನಾದ್ರೂ ನಮ್ಮ ನಮ್ಮ ಬಗ್ಗೆ ನಮಗೆ ಸಂತೋಷ ಆಗತ್ತೆ, ಒಂದು ಗೌರವ ಜಾಸ್ತಿ ಆಗತ್ತೆ, ಆತ್ಮವಿಶ್ವಾಸನೂ ಸಹ ಜಾಸ್ತಿ ಆಗತ್ತೆ. ನಾನು ಇದನ್ನ ಮಾಡಿ ಮುಗಿಸಿದೆ, ನೆಕ್ಸ್ಟ್ ಏನ್ ಮಾಡಬಹುದು ಅನ್ನುವ ಒಂದು ಆಲೋಚನೆಯಲ್ಲಿ ನಾವು ಬೀಳ್ತೀವಿ. ಸೊ ಈ ಒಂದು ಆತ್ಮವಿಶ್ವಾಸದ ಜೊತೆಗೆ ನಿಮ್ಮ ಒಂದು ಜೀವನ ಶೈಲಿ ಸಕಾರಾತ್ಮಕ ಆ ಒಂದು ದಾರಿಯಲ್ಲಿ ನಡೀತಾ ಇರತ್ತೆ. ಇದರ ಜೊತೆಗೆ ನೀವು ವಾಸಿಸುತ್ತಿರುವ ಕುಟುಂಬ ಮತ್ತು ಸಮಾಜ, ನಿಮ್ಮ ಒಡನಾಟದಲ್ಲಿ ಯಾರಿದಾರೋ ಇವರ ಜೊತೆಗೆ ನಿಮ್ಮ ಒಂದು ಸಂಬಂಧ ತುಂಬಾ ಚೆನ್ನಾಗಿ ಬೆಳವಣಿಗೆ ಇರುತ್ತೆ. ಅಂದ್ರೆ ಒಳ್ಳೆಯ ಒಂದು ಸಂಬಂಧವನ್ನ, ಆರೋಗ್ಯಪೂರ್ಣವಾದ ಒಂದು ಸಂಬಂಧವನ್ನ ನೀವು ಹೊಂದಲು ಇದರಿಂದ ಅನುಕೂಲ ಆಗುತ್ತೆ. ಇದರ ಜೊತೆಗೆ ನಿಮ್ಮ ಸರ್ವತೋಮುಖ ಬೆಳವಣಿಗೆ ಅಂದ್ರೆ ನಿಮ್ಮ ವೈಯಕ್ತಿಕ ಒಂದು ಜೀವನ ಇರಬಹುದು, ಆಮೇಲೆ ವೃತ್ತಿ ರಂಗದಲ್ಲಿ ಇರಬಹುದು, ನಿಮ್ಮ ಒಂದು ಚಟುವಟಿಕೆಗಳಲ್ಲಿ, ಆಮೇಲೆ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಿರುವ ಕೆಲವು ಕಾರ್ಯಗಳ ಬಗ್ಗೆನೂ ಸಹ ಎಲ್ಲಾ ವಿಷಯದಲ್ಲಿನೂ ಸಹ ಸರ್ವತೋಮುಖ ಬೆಳವಣಿಗೆಯನ್ನ ನೀವು ಕೆಲವು ವರ್ಷಗಳಾದ್ಮೇಲೆ ನೋಡ್ತೀರಾ. ಯಾಕೆ ಅಂದ್ರೆ ಈ ಒಂದು ಒಳ್ಳೆಯ ಆರೋಗ್ಯಪೂರ್ಣ ದಿನಚರಿಯಿಂದ ಈ ಎಲ್ಲಾ ಕೆಲಸಗಳನ್ನು ಸಹ ಕೆಲವು ವರ್ಷಗಳಾದ್ಮೇಲೆ ನಿಮಗೆ ಕಂಡು ಬರುತ್ತೆ. ಸಕಾರಾತ್ಮಕ ಬೆಳವಣಿಗೆನೂ ಸಹ ಜಾಸ್ತಿ ಆಗಿರುತ್ತೆ. ಯಾವುದೇ ಒಂದು ಗೊಂದಲದ ವಾತಾವರಣ, ಆಮೇಲೆ ನಿರ್ಧಾರ ತೆಗೆದುಕೊಳ್ಳುವ ಸಂದರ್ಭ, ಸಮಯಗಳು ಬಂದಾಗ ನಿಮಗೆ ಸರಿಯಾದ ಒಂದು ನಿರ್ಧಾರ ತೆಗೆದುಕೊಳ್ಳುವುದು ಮತ್ತು ಗೊಂದಲದಿಂದ ಹೇಗೆ ನಿಮ್ಮನ್ನ ಹೊರಗಡೆ ತೆಗೆದುಕೊಂಡು ಬರಬೇಕು ಅನ್ನೋದನ್ನು ಸಹ ನಿಮಗೆ ಸರಿಯಾಗಿ ಅವುಗಳನ್ನ ನಿಭಾಯಿಸುವ ಶಕ್ತಿ, ಸದೃಢ ಮನಸ್ಸುನು ಸಹ
ಈ ಒಂದು ಒಳ್ಳೆಯ ಒಂದು ಯೋಜಿತ ದಿನಚರಿಯಿಂದ ನಿಮಗೆ ಬರುತ್ತದೆ. ಆ ಯೋಜನಾ ಪೂರಿತ ಒಂದು ದಿನಚರಿಯನ್ನ ನಾವು ರೂಢಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ತಿಂಗಳುಗಳು ಅವುಗಳನ್ನ ನಾವು ರೂಢಿಸ್ಕೊಳ್ಳಕ್ಕೆ ಪ್ರಯತ್ನ ಪಡಬೇಕು. ಅನಾರೋಗ್ಯ ಪೂರಿತವಾದ ಮತ್ತು ಯಾವಾಗ್ ಬೇಕಾವಾಗ ನಮ್ಗೆ ಇಷ್ಟ ಬಂದಾಗ ನಾವು ಕೆಲಸಗಳನ್ನ ಮಾಡ್ತಾ ಇದ್ದಾಗ ದಿನಚರಿಯಲ್ಲಿ ಇದರಿಂದ ಹಲವಾರು ಗೊಂದಲದ ವಾತಾವರಣಗಳು ಸೃಷ್ಟಿಯಾಗತ್ತೆ. ಆತ್ಮವಿಶ್ವಾಸದ ಕೊರತೆನೂ ಸಹ ಉಂಟಾಗಬಹುದು. ಯೋಜಿತವಾದ ಕೆಲವು ಗುರಿಗಳನ್ನ ಕೆಲವೊಂದ್ಸರಿ ತಲುಪೋದಕ್ಕೆ ಆಗೋದಿಲ್ಲ. ಸೊ ಇವೆಲ್ಲವುಗಳಿಂದ ದೂರ ಇರ್ಬೇಕು. ಒಳ್ಳೆಯ ಒಂದು ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನ ನಾವು ಕಾಪಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಆರೋಗ್ಯ ಪೂರಿತವಾದ ದಿನಚರಿಯನ್ನ ನಾವು ರೂಢಿಸ್ಕೊಳ್ಬೇಕು. ಇದರ ಜೊತೆಗೆ ನಾವು ಮೆಂಟಲ್ ರೆಸಿಲಿಯನ್ಸ್ ಅಂತ ಕರಿತೀವಿ. ಮನಸ್ಸಿನ ಒಂದು ಸ್ಥಿತಿಸ್ಥಾಪಕತ್ವ ಅಂತ ನಾವು ಕರೆಯೋದು. ಹಲವಾರು ಗೊಂದಲಗಳನ್ನು ಮತ್ತು ಹೇಗೆ ತೀರ್ಮಾನಗಳನ್ನ ತೆಗೆದುಕೊಳ್ಳೋದು, ನಮ್ಮ ಒಂದು ಕಾರ್ಯಗಳನ್ನ ಹೇಗೆ ಮಾಡೋದು, ನಮ್ಮ ಭಾವನೆಗಳನ್ನ ಹೇಗೆ ನಿಭಾಯಿಸೋದು, ಈ ಎಲ್ಲಾ ಅಂಶಗಳನ್ನು ಸಹ ಸರಿಯಾದ ಒಂದು ಯೋಜನಾಪೂರಿತವಾದ ಆಲೋಚನೆಯನ್ನ ನಮಗೆ ಬರುವ ತರ ಈ ಒಂದು ದಿನಚರಿನೂ ಸಹ ಅನುಕೂಲವಾಗಿ ನಮಗೆ ಪರಿಣಾಮ ಬೀರುತ್ತದೆ. ದಿನಚರಿನೂ ಸಹ ಆರೋಗ್ಯಪೂರ್ಣ ಮನಸ್ಸನ್ನ ಮತ್ತು ಸರ್ವತೋಮುಖ ಬೆಳವಣಿಗೆಯನ್ನ ತಂದುಕೊಡುತ್ತದೆ ಅನ್ನೋದನ್ನ ಈ ಒಂದು ಚಿಕ್ಕ ವಿಡಿಯೋ ಮೂಲಕ ಎಲ್ಲರಿಗೂ ಸಹ ತಲುಪಿಸ್ಬೇಕು ಅನ್ಕೊಂಡಿದ್ದೆ. ಈ ಒಂದು ವಿಷಯ ಹೇಗನಿಸ್ತು ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ವಿಷಯ ಉಪಯುಕ್ತ ಅನ್ಸಿದ್ರೆ ಬೇರೆಯವ್ರ ಜೊತೆಗೆ ಶೇರ್ ಮಾಡಿ. ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯದ ಜೊತೆ ನಿಮ್ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.